ಮಂಡ್ಯದ ಮದ್ದೂರು ಹಿಂಸಾಚಾರ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಎಎಸ್ಪಿ ತಿಮ್ಮಯ್ಯ ದಿಢೀರ್ ವರ್ಗಾವಣೆ. ತಿಮ್ಮಯ್ಯ ಸ್ಥಾನಕ್ಕೆ ಬಳ್ಳಾರಿಯ ಎಎಸ್ಪಿ ನವೀನ್ ನೇಮಕ ಆಗಿದ್ದಾರೆ. ರಾತ್ರೋರಾತ್ರಿ ರಾಜ್ಯ ಸರ್ಕಾರದ ಆದೇಶ ಇದು. ಮದ್ದೂರು ಹಿಂಸಾಚಾರ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಇದು. ಎಎಸ್ಪಿ ತಿಮ್ಮಯ್ಯ ದಿಢೀರ್ ಏಕಾಏಕಿ ವರ್ಗಾವಣೆಯಾಗಿದ್ದಾರೆ. ತಿಮ್ಮಯ್ಯರ ಸ್ಥಾನಕ್ಕೆ ಬಳ್ಳಾರಿಯ ಎಎಸ್ಪಿ ನವೀನ್ ನೇಮಕ ಆಗಿದ್ದಾರೆ. ಅರ್ಧ ರಾತ್ರಿಯಲ್ಲಿ ಸರ್ಕಾರದ ಆದೇಶ. ಎಎಸ್ಪಿ ತಿಮ್ಮಯ್ಯಗೆ ಜಾಗ ತೋರಿಸದ ಗೃಹ ಇಲಾಖೆ. ಚರ್ಚೆಗೆ ಗ್ರಾಸವಾದ ರಾಜ್ಯ ಸರ್ಕಾರದ ನಡೆ. ಮಂಡ್ಯದ ಮದ್ದೂರು ಗಲಭೆಯ ಬೆನ್ನಲ್ಲೇ ಈ ಒಂದು ಡೆವಲಪ್ಮೆಂಟ್ ರಾಜ್ಯ ಸರ್ಕಾರದಲ್ಲಿ ನಡೀತಿರುವಂತಹದ್ದು. ಅಮಾಯಕರ ಬಲಿಪಶು ಮಾಡಲಾಗಿದೆ ಎಂಬ ಟೀಕೆ. ಈ ಟೀಕೆಗಳಿಗೆ ಸಚಿವ ಪರಮೇಶ್ವರ್ ಪ್ರತ್ಯುತ್ತರ. ಆಂತರಿಕ ಭದ್ರತಾ ಲೋಪಗಳು ಕಂಡು ಬಂದಿವೆ. ಮುಂಜಾಗ್ರತಾ ಕ್ರಮಗಳಿರಲಿಲ್ಲ, ಇಲಾಖಾ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಪರಂ ಸಮರ್ಥನೆ. ಮದ್ದೂರು ಹಿಂಸಾಚಾರ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಟ್ವಿಸ್ಟ್ ಇದು. ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರದ ಡೆವಲಪ್ಮೆಂಟ್. ಮದ್ದೂರು ಹಿಂಸಾಚಾರ ಪ್ರಕರಣದಲ್ಲಿ ಆಂತರಿಕ ಲೋಪಗಳು ಕಂಡು ಬಂದಿದೆ. ಮುಂಜಾಗ್ರತಾ ಕ್ರಮಗಳೇ ಕಾಣಿಸ್ಲಿಲ್ಲ. ಒಂದು ವೇಳೆ ಇಲಾಖೆ ಏನಾದರೂ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿದ್ದರೆ ಬಹುಶಃ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬಹುದಾಗಿತ್ತು ಅಂತ ಹೇಳಿ ಅಭಿಪ್ರಾಯ. ಈ ಬಗ್ಗೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜಿ ಪರಮೇಶ್ವರ್, ಕೇಳಿಸ್ಕೊಂಡು ಬರೋಣ. ಟ್ರಾನ್ಸ್ಫರ್ ಮಾಡಲಾಗಿದೆ ಸರ್. ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ, ಡಿಪಾರ್ಟ್ಮೆಂಟಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ. ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ತಗೊಳ್ತಾರೆ ಯಾವಾಗಲೂ ಕೂಡ. ಆ ರೀತಿ ಕ್ರಮ ತಗೊಂಡಿದ್ದಾರೆ. ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ. ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ, ಹೈಯರ್ ಅಥಾರಿಟೀಸ್, ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳಿರ್ತವೆ. ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಅಥವಾ ತಾವಾಗಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಟ್ರಾನ್ಸ್ಫರ್ ಮಾಡಲಾಗಿದೆ ಸರ್. ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ, ಡಿಪಾರ್ಟ್ಮೆಂಟಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ. ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟಲ್ಲಿ ತಗೊಳ್ತಾರೆ ಯಾವಾಗಲೂ ಕೂಡ. ಆ ರೀತಿ ಕ್ರಮ ತಗೊಂಡಿದ್ದಾರೆ. ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ. ಅವರು ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ, ಹೈಯರ್ ಅಥಾರಿಟೀಸ್, ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳಿರ್ತವೆ. ನಾನು ಇಲ್ಲಿ ಕೂತ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.